ಆತ್ಮವಿಚಾರ 68. ಪರಿಶ್ರಮವಿಲ್ಲದ ಉಪಸ್ಥಿತಿ ಶುದ್ಧ ಸಾಕ್ಷಿತ್ವದಿಂದ ಜಾಗೃತರಾಗುವುದು. ಸೆಲ್ಫ್ ಇನ್ಕ್ವೈರಿ 68. ಎಫರ್ಟ್ಲೆಸ್ ಪ್ರೆಸೆನ್ಸ್ ಅವೇಕನಿಂಗ್ ಥ್ರೂ ಪ್ಯೂರ್ ವಾಚ್ಫುಲ್ನೆಸ್. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me
as it is impermanent, momentary, and not self, anatma. However, being the observer of the body, I am permanent, eternal, and Atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ
ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond.
अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वैः सपारे परः तस्मै श्रीरमणाय लोकगुरुवे शोकस्य हन्त्रे नमः. ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಧ್ಯಾನ ಪ್ರಾರಂಭವಾಗುತ್ತದೆ. ಧ್ಯಾನ ಮಾಡಲು ಪ್ರಯತ್ನಿಸಿದ ಕ್ಷಣವೇ ನೀವು ಧ್ಯಾನದಿಂದ ತಕ್ಷಣವೇ ದೂರ ಸರಿದಂತೆ. ಪ್ರಯತ್ನ ಆಲೋಚಿಸುವ ಮನಸ್ಸಿನ ಕ್ಷೇತ್ರ. ಮನಸ್ಸು ಅದೆಷ್ಟೇ ಬುದ್ಧಿವಂತಿಕೆಯಿಂದ ಕೂಡಿದ್ದರೂ ಧ್ಯಾನದ ಮೌನವನ್ನು ಪ್ರವೇಶಿಸಲಾರದು. ಪ್ರಯತ್ನ ಉದ್ವೇಗವನ್ನು ಸೃಷ್ಟಿಸುತ್ತದೆ. ಧ್ಯಾನ ಮೌನದ ನಿಶ್ಚಲತೆಯಲ್ಲಿ ತೆರೆದುಕೊಳ್ಳುತ್ತದೆ. ಹಾಗಾಗಿ ಪ್ರಯತ್ನವನ್ನು ಕೈಬಿಡಿ. Meditation begins when you stop trying. The moment you try to meditate, you have already moved away from it. Effort is the domain of the thinking mind. But the mind, for all its cleverness, cannot enter the silence of meditation. Effort creates tension. Meditation unfolds in the stillness of silence. Hence, let go of trying. ಧ್ಯಾನವೆಂದರೆ ಯಾವುದೇ ಹಸ್ತಕ್ಷೇಪವಿಲ್ಲದ ಸ್ವತಂತ್ರ ಅರಿವು. ಹಾಗಾಗಿ ಮನಸ್ಸಿನೊಳಗಿರುವ ಅದರ ಆಲೋಚನೆಗಳು, ಅದರ ಚಡಪಡಿಕೆ, ಅದರ ಭಾವನೆಗಳು ಮೊದಲಾದವನ್ನು ಗಮನಿಸಿ. ಅದರ ಬಗ್ಗೆ ನಿರ್ಣಯಿಸದಿರಿ, ಏನನ್ನೂ ಸರಿಪಡಿಸದಿರಿ, ಸುಮ್ಮನೆ ನೋಡಿ ಅಷ್ಟೇ. ಮೌನದಿಂದ ನೋಡುವುದೇ ಧ್ಯಾನ. ಅದಕ್ಕೆ ನೀವು ಏನನ್ನೂ ಸೇರಿಸಬೇಕಿಲ್ಲ. ಅರಿವು ನಿಮ್ಮ ಅಂತರ್ಬೆಳಕು, ಅದು ಈಗಾಗಲೇ ಇದೆ. ಮೆಡಿಟೇಷನ್ ಈಸ್ ಅವೇರ್ನೆಸ್ ವಿತೌಟ್ ಇಂಟರ್ಫಿಯರೆನ್ಸ್. Simply observe the mind, its thoughts, its restlessness, its emotions. Don't judge, don't correct, just see. That seeing is meditation. You don't have to add anything to it. Awareness is your inner light. It is already there. ಜಾಗೃತರಾಗಿದ್ದು ಸುಮ್ಮನೆ ನೋಡುವುದು ಒಂದು ಕೆಲಸವಲ್ಲ, ಅದು ನಿಮ್ಮ ಸ್ವಭಾವ. ಉಸಿರನ್ನು, ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ವೀಕ್ಷಿಸಲು ನೀವು ನಿಮ್ಮನ್ನು ಒತ್ತಾಯಿಸಬೇಕಾಗಿಲ್ಲ. ನೀವು ಜೀವನವನ್ನು ನಿರಂತರವಾಗಿ ಈಗಾಗಲೇ ಗಮನಿಸುತ್ತಿದ್ದೀರಿ. ಆದರೆ ಜೀವನವನ್ನು ಗಮನಿಸುತ್ತಿದ್ದರೂ ಅದನ್ನು ಗಮನಿಸುತ್ತಿದ್ದೇನೆ ಎಂಬ ತಿಳುವಳಿಕೆ ಇಲ್ಲ ಅಷ್ಟೇ. ಗಮನಿಸುವಂಥದ್ದೇನಿದೆ ಅದು ದೇಹದಲ್ಲಿನ ನಾಡಿ ಮಿಡಿತದಷ್ಟೇ ಸಹಜ, ರಕ್ತ ಪರಿಚಲನೆಯಷ್ಟೇ ಸಹಜ. ಗಮನಿಸುವುದರಿಂದ ನೀವೇನು ಹೊಸದನ್ನು ಕಲಿಯುತ್ತಿಲ್ಲ, ಬದಲಿಗೆ ನೀವು ಯಾರೆಂಬುದನ್ನು ಸುಮ್ಮನೆ ನೆನಪಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ವಾಚಿಂಗ್ ಈಸ್ ನಾಟ್ ಎ ಟಾಸ್ಕ್, it is your nature. You don't have to force yourself to watch the breath, the feelings, or the thoughts. You are already watching life all the time, but you have never noticed that you are noticing. It is as natural as the beating of the pulse or blood circulation. You are not learning something new. You are just remembering who you are. ಪ್ರಯತ್ನದಲ್ಲಿ ಗದ್ದಲವಿದೆ, ಅಬ್ಬರವಿದೆ, ಆದರೆ ಜಾಗೃತೆಯಲ್ಲಿ ಪ್ರಶಾಂತತೆ ಇದೆ. ನೀವು ಮನಸ್ಸನ್ನು ಮೌನಗೊಳಿಸಲು ಪ್ರಯತ್ನಿಸಿದಾಗ ನೀವು ಅದರಲ್ಲಿ ಯಶಸ್ವಿಯಾಗದಿದ್ದರೂ ಅದು ಪ್ರತಿಭಟಿಸುತ್ತದೆ, ದಂಗೆ ಏಳುತ್ತದೆ. ಆದರೆ
ಮನಸ್ಸನ್ನು ಶಾಂತಗೊಳಿಸುವ ಪ್ರಯತ್ನವನ್ನು ನಿಲ್ಲಿಸಿ ಅದನ್ನು ಎಚ್ಚರಿಕೆಯಿಂದ ಸುಮ್ಮನೆ ಗಮನಿಸಿದಾಗ ಅದು ತಂತಾನೇ ವಿಶ್ರಮಿಸಲು ಪ್ರಾರಂಭಿಸುತ್ತದೆ. ಆದುದರಿಂದ ಅದನ್ನು ನಿಗ್ರಹಿಸುವ ಅಥವಾ ಮೌನಕ್ಕೆ ಒತ್ತಾಯಿಸುವ ಅಗತ್ಯವಿಲ್ಲ. ಹಾಗಾಗಿ ಕೇವಲ ನಿಶ್ಚಲರಾಗಿ ಜಾಗರೂಕರಾಗಿದ್ದು ಮಂದ ಗಾಳಿಯಲ್ಲಿ ಧೂಳು ತಳಸೇರುವಂತೆ ಮನಸ್ಸು ತನ್ನ ತಳವನ್ನು ಸೇರಲು ಬಿಡಿ. ಎಫರ್ಟ್ ಕ್ರಿಯೇಟ್ಸ್ ನಾಯ್ಸ್. ವಾಚ್ಫುಲ್ನೆಸ್ ಬ್ರಿಂಗ್ಸ್ ಸೈಲೆನ್ಸ್ ಆ್ಯಂಡ್ ಪೀಸ್. When you try to silence the mind, though without success, it rebels, it revolts. But when you stop trying to calm the mind and simply observe it carefully, the mind begins to rest automatically. Hence, there is no need to suppress it or no need to force it to silence. Hence, just be still and be watchful and let the mind settle like dust in calm air. ಅರಿವು ನಿಮ್ಮ ಸಾಧನೆಯಲ್ಲ, ಅದು ನಿಮ್ಮ ಸಾರ, ಸತ್ವ, ತಿರುಳು. ನೀವು ಅರಿವನ್ನು ಪಡೆಯಬೇಕಿಲ್ಲ, ಏಕೆಂದರೆ ಅದು ಈಗಾಗಲೇ ನಿಮ್ಮೊಳಗೆ ಇದೆ. ಅದೇ ನೀವಾಗಿದ್ದೀರಿ. ನೀವೇ ಆಗಿರುವುದನ್ನು ಮತ್ತೆ ಪಡೆಯುವುದು ಹೇಗೆ? ಮೋಡಗಳ ಹಿಂದಿನ ನಿರಭ್ರ ಆಕಾಶದಂತೆ ಅದು ಯಾವಾಗಲೂ ಇದೆ. ಧ್ಯಾನವೆಂದರೆ ಏನೂ ಮಾಡುವುದಲ್ಲ, ಬದಲಿಗೆ ನೀವು ಏನಾಗಿಯೇ ಇರುವಿರೋ ಅದನ್ನು ತೆರೆದು ತೋರಿಸುವುದು ಅಷ್ಟೇ. ಅವೇರ್ನೆಸ್ ಈಸ್ ನಾಟ್ ಯುವರ್ ಅಚೀವ್ಮೆಂಟ್, ಇಟ್ ಈಸ್ ಯುವರ್ ಎಸೆನ್ಸ್. ಯು ಡೋಂಟ್ ಹ್ಯಾವ್ ಟು ಗೆಟ್ ಅವೇರ್ನೆಸ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ವಿತಿನ್ ಯು. That is who you are. How do you get back to being that you already are? Like the sky behind the clouds, it has always been there. Meditation is not about doing. It is about uncovering what is already true. ಧ್ಯಾನವನ್ನು ವಿಶೇಷ ಸಮಯಗಳಿಗೆ ಮೀಸಲಿಡಬೇಡಿ. ಬದಲಿಗೆ ಅದನ್ನು ಅದಾಗಿಯೇ ಜೀವಿಸಿ. ಧ್ಯಾನ ನಿಮ್ಮ ದಿನಚರಿಯಿಂದ ವಿರಾಮ ತೆಗೆದುಕೊಳ್ಳುವ ವ್ಯವಸ್ಥೆಯಲ್ಲ. ನಿಮ್ಮ ಬೆಳಗಿನ ಚಟುವಟಿಕೆಗಳನ್ನು ಕೆಲವು ನಿಮಿಷಗಳ ಕಾಲ ಮಾಡುವಂತೆ ಧ್ಯಾನವನ್ನು ಮಾಡುವುದಲ್ಲ. ಉಸಿರಾಟ ನಿರಂತರವಾಗಿರುವಂತೆ ನಿಮ್ಮ ಆತ್ಮದ ಮೇಲಿನ ಅರಿವೂ ಸಹ ನಿರಂತರವಾಗಿರಬೇಕು. ಅದು ನಿಮ್ಮ ಜೀವನದ ಪ್ರತಿಕ್ಷಣವೂ ನಿಮ್ಮೊಂದಿಗೆ ನಿಮ್ಮ ಸಂಗಾತಿಯಾಗಿ ನಡೆಯಲಿ. ನಿಮ್ಮ ಮೂಲಕ ಅದು ಉಸಿರಾಡಲಿ. ಮಾತನಾಡುವಾಗ, ತಿನ್ನುವಾಗ, ಯಾವುದೇ ಕೆಲಸ ಅಥವಾ ಚಟುವಟಿಕೆಯಲ್ಲಿದ್ದಾಗ ನೀವು ನಿಮ್ಮ ಉಪಸ್ಥಿತಿಯಲ್ಲಿ ನಾನಿರುವೆನು ಎಂಬ ಅರಿವಿನಲ್ಲಿ ಸದಾ ಬೇರೂರಿರಿ. Don't reserve meditation for special times. Instead, live it as it. It should not be a break from your day, like doing your morning habitual schedule for a few minutes. As breathing is incessant, being aware of yourself should also be incessant. Let it walk with you every moment of your life. Let it breathe through you. As you speak, eat, work, or in any activity, remain rooted in your presence. ದಿನನಿತ್ಯದ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಅಚಲವಾಗಿರುವ ಮೌನದ ಮೇಲೆ ಗಮನವನ್ನಿಡುವುದೇ ನಿಜವಾದ ಧ್ಯಾನ. ಅದೆಷ್ಟೇ ಗೊಂದಲ, ಅವ್ಯವಸ್ಥೆ ಜೀವನವನ್ನು ಸುತ್ತುವರೆದಿದ್ದರೂ ನಿಮ್ಮ ಆಂತರ್ಯದಲ್ಲಿ ನಿಶ್ಚಲವಾದ ಒಂದು ಕೇಂದ್ರ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತದೆ. ಕಾರ್ಯಚಟುವಟಿಕೆಗಳಲ್ಲಿ ದೇಹ ಚಲಿಸುತ್ತಿದ್ದರೂ, ಜೀವನ ಅಲ್ಲೋಲ ಕಲ್ಲೋಲವಾಗಿ ಕಡಿಯಲ್ಪಡುತ್ತಿದ್ದರೂ,
ಇವೆಲ್ಲದಕ್ಕೂ ಸಾಕ್ಷಿಯಾದ ನೀವು ನಿಮ್ಮೊಳಗೆ ಶಾಂತವಾಗಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಅದೇ ನಿಜವಾದ ಧ್ಯಾನ. ಧ್ಯಾನ ಪಲಾಯನವಲ್ಲ. ಅದು ನಿಮ್ಮನ್ನು ಸಮತ್ವವೂ ಪ್ರಶಾಂತವೂ ಪರಿಶುದ್ಧ ಮೌನವೂ ಆದ ನಿಮ್ಮ ಮೂಲ ಅಸ್ತಿತ್ವದೊಳಗೆ ಸ್ಥಿರಗೊಳಿಸುವ ಒಂದು ಅಸಾಮಾನ್ಯವಾದ ಅದ್ಭುತವಾದ ಲಂಗರು. True meditation is unshakable silence beneath activity. Even when chaos surrounds you, a still center exists within. If you can sit quietly inside, even as the body moves and life churns, that is real meditation. Meditation is not an escape. It is a marvelous anchor that binds you to your true existence of equanimity, peace, and silence. ಸಹಿಸಲು ಅಸಾಧ್ಯವಾದ ಭಾವನೆಗಳು ಉದ್ಭವಿಸಿದಾಗ ಅವುಗಳ ಮಧ್ಯ ಪ್ರವೇಶಿಸಬೇಡಿ. ಅವುಗಳೊಡನೆ ಗುರುತಿಸಿಕೊಳ್ಳಬೇಡಿ. ಆಕಾಶದಲ್ಲಿ ನಿರಾತಂಕವಾಗಿ ಹಾದು ಹೋಗುವ ಮೋಡಗಳಂತೆ ಕೋಪ, ಭಯ, ದುಃಖ ಮೊದಲಾದವುಗಳು ಮನಪಟಲದ ಮೇಲೆ ಹಾದು ಹೋಗುವುದನ್ನು ಸುಮ್ಮನೆ ನೋಡಿ. ಅವು ಯಾವುದನ್ನೂ ವಿರೋಧಿಸುವ ಅಥವಾ ನಿಗ್ರಹಿಸುವ ಅಗತ್ಯವಿಲ್ಲ. ಇದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಹಾಗಾಗಿ ಬೇರೆಯವರನ್ನು ನೋಡುತ್ತಿರುವಂತೆ ಅವುಗಳನ್ನು ಸುಮ್ಮನೆ ವೀಕ್ಷಿಸಿ. ಅವುಗಳಿಂದ ದೂರ ನಿಂತು ಅವೆಲ್ಲವೂ ಸ್ವಾಭಾವಿಕವಾಗಿ ಮೂಡಿ ಮುಳುಗಲು ಬಿಡಿ. ಇದರಿಂದ ನಿಮ್ಮ ಶಾಂತಿಯಿಂದ, ನೆಮ್ಮದಿಯಿಂದ ನೀವೆಂದೂ ವಂಚಿತರಾಗುವುದಿಲ್ಲ. ದುಃಖದಿಂದ ಹೊರಬರುವ ಮಾರ್ಗ ಇದಲ್ಲದೆ ಬೇರೆ ಯಾವುದೂ ಇಲ್ಲವೆಂಬ ಸತ್ಯವನ್ನು ನೆನಪಿನಲ್ಲಿಡಿ. When unbearable emotions arise, do not interfere with them. Do not identify with them. Just watch the anger, fear, sadness, etc. passing over the mind like clouds passing carefree in the sky. There is no need to resist or suppress them. This does not solve the problem. So, just watch them as you would watch someone else. Stand back from them and let them all arise and subside naturally. This way, you will never be deprived of your peace and tranquility. Remember, there is no way other than this to come out of suffering. ಅರಿವಿನ ಬೆಳಕಿನಲ್ಲಿ ನಕಾರಾತ್ಮಕ ಭಾವಗಳು ಸೂರ್ಯನ ಬೆಳಕಿನಲ್ಲಿ ಇಬ್ಬನಿ ಕರಗಿ ಹೋಗುವಂತೆ ಕರಗಿ ಹೋಗುತ್ತವೆ. ಅವುಗಳನ್ನು ದೂರ ತಳ್ಳಲು ಪ್ರಯತ್ನಿಸಿದಾಗ ಅವು ಬಲಗೊಳ್ಳುತ್ತವೆ. ಅವುಗಳನ್ನು ನಿರ್ಲಕ್ಷಿಸಿದರೆ ಅವು ಶಕ್ತಿಯುತವಾಗುತ್ತವೆ. ಆದರೆ ಅವುಗಳನ್ನು ಸ್ಪಷ್ಟತೆಯಿಂದ ಮತ್ತು ಸಹಾನುಭೂತಿಯಿಂದ ಗಮನಿಸಿದಾಗ ಅವು ಶಕ್ತಿಹೀನವಾಗುತ್ತವೆ. ಅವುಗಳೊಡನೆ ಗುರುತಿಸಿಕೊಂಡಾಗ ನಿಮ್ಮ ಶಕ್ತಿ ಅಗಾಧ ಪ್ರಮಾಣದಲ್ಲಿ ಅವುಗಳಿಗೆ ಹರಿದಾಗ ಅವು ಸೊಕ್ಕುತ್ತವೆ. ನಿಮ್ಮನ್ನು ಇನ್ನೆಂದೂ ಇಲ್ಲದಂತೆ ಪೀಡಿಸುತ್ತವೆ. ನಿಮ್ಮ ಶಕ್ತಿಯೇ ಅವುಗಳಿಗೆ ಆಹಾರ. ಗಮನಿಸುವುದರ ಮೂಲಕ ಅವುಗಳಿಗೆ ಇಲ್ಲಿಯವರೆಗೆ ಕೊಡುತ್ತಿದ್ದ ಆಹಾರ ನಿಂತು ಹೋಗುತ್ತದೆ. ಇದರಿಂದ ಅವು ದುರ್ಬಲವಾಗಿ ನಿಮ್ಮನ್ನು ಅಶಾಂತಿಗೊಳಿಸುವುದು ತಪ್ಪುತ್ತದೆ. ಹಾಗಾಗಿ ಅವುಗಳಿಗೆ ಆಹಾರ ಕೊಡಬೇಡಿ. ನೆಗೆಟಿವ್ ಎಮೋಷನ್ಸ್ dissolve in the light of awareness like the dew melting away in the sunlight. Trying to push them away makes them stronger. Ignoring them gives them power. Watching them with clarity and compassion makes them powerless. When you identify with them, your energy flows to them enormously and they become arrogant
and torment you like never before. Your energy is their food. By observing, the food you have been giving to them until now will stop. This will make them weak and then they don't disturb your peace. So, do not feed them. ಮನಸ್ಸು ಹಠಮಾರಿ ಅತಿಥಿಯಂತೆ. ಅದು ನಿಮ್ಮ ಬಲವನ್ನು ವಿರೋಧಿಸುತ್ತದೆ. ಅದನ್ನು ಹೊರಗೆ ತಳ್ಳಲು ಪ್ರಯತ್ನಿಸಿದರೆ ಅದು ಮತ್ತಷ್ಟು ಬಿರುಸಾಗಿ, ನಿರ್ದಯವಾಗಿ, ಕ್ರೂರವಾಗಿ ಹಿಂತಿರುಗುತ್ತದೆ. ಆಲೋಚನೆಗಳು ಕೀಟಗಳಂತೆ. ಅವುಗಳನ್ನು ಗೊಂದಲಗೊಳಿಸಿದರೆ ಅವು ಹೆಚ್ಚು ಹುಚ್ಚಾಗಿ ಹಾರಾಡುತ್ತವೆ. ಆದರೆ ನೀವು ಶಾಂತವಾಗಿದ್ದರೆ ಅವು ದಣಿಯುತ್ತವೆ. ಮನಸ್ಸಿನ ವಿರುದ್ಧ ನೀವು ಹೋರಾಡದಿದ್ದಾಗ ಅದು ದುರ್ಬಲವಾಗಿ ಶಾಂತವಾಗುತ್ತದೆ. ಅದರೊಡನೆ ಹೋರಾಡುವಾಗ ಅದಕ್ಕೆ ನೀವು ಗಮನ ಕೊಡಬೇಕಾಗುತ್ತದೆ. ಗಮನ ಕೊಟ್ಟಾಗ ಅದು ಬಲಿಷ್ಠವಾಗುತ್ತದೆ. ಹಾಗಾಗಿ ಅದರೊಡನೆ ಹೋರಾಡುವ ಗೋಜಿಗೆ ಹೋಗದೆ ಅದನ್ನು ಸುಮ್ಮನೆ ಗಮನಿಸಿ. Mind is like a stubborn guest. It resists force. Try pushing it out and it will come back harder. Thoughts arise like insects. Disturb them and they flutter wildly. But sit calmly and they grow tired. The mind gets weak and calms down when you no longer fight it. When you fight it, you have to pay attention to it. When you pay attention, it becomes stronger. So don't take the risk of fighting it. Just observe it. ಪ್ರತಿಯೊಂದು ಆಲೋಚನೆ ಅಥವಾ ಭಾವನೆ ನಿಮ್ಮ ಗಮನವನ್ನು ಬಯಸುತ್ತದೆ. ಅದರಲ್ಲಿ ವಿಶೇಷ ತರಹದ ಅಹಂಕಾರವಿದ್ದು ತಮ್ಮ ಮೇಲೆ ನಿಗಾ ಇಡಬೇಕು, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ದಾರಿ ಎರೆಯುತ್ತಾ ಪೋಷಿಸಬೇಕು ಮತ್ತು ತಮ್ಮನ್ನು ಎಲ್ಲಿಲ್ಲದಂತೆ ನಂಬಬೇಕು ಎಂಬುದಾಗಿ ಅವು ಬಯಸುತ್ತವೆ. ಆದರೆ ನೀವು ಅವುಗಳನ್ನು ಸುಮ್ಮನೆ ಗಮನಿಸಿದಾಗ ಮತ್ತು ಅವುಗಳೊಡನೆ ತೊಡಗಿಸಿಕೊಳ್ಳದಿದ್ದಾಗ ಸಹಜವಾಗಿಯೇ ಅವು ತಮ್ಮ ಆವೇಗವನ್ನು, ಚಲನಗತಿಯನ್ನು ಕಳೆದುಕೊಳ್ಳುತ್ತವೆ. ಪ್ರತಿಕ್ರಿಯೆ ಇಲ್ಲದಂತೆ ಅವುಗಳಿಗೆ ಸಾಕ್ಷಿಯಾಗಿ ಇರುವುದರಿಂದ ಮಾತ್ರವೇ ಅವುಗಳ ನಾಟಕ ಕೊನೆಗೊಳ್ಳುತ್ತದೆ. ಈಚ್ ಥಾಟ್ ಆರ್ ಎಮೋಷನ್ ವಾಂಟ್ಸ್ ಯುವರ್ ಅಟೆನ್ಷನ್. ದೇರ್ ಈಸ್ ಎ ಸ್ಪೆಷಲ್ ಕೈಂಡ್ ಆಫ್ arrogant ego in them. They want you to notice them, to feed them of your energy and potential and trust them implicitly. But when you simply observe them and do not engage with them, they naturally lose their momentum and growth. Their drama ends only when you witness them without responding. ಭಾವನೆಗಳೊಂದಿಗೆ ನೀವು ಗುರುತಿಸಿಕೊಂಡರೆ ಮಾತ್ರ ಅವು ನಿಮ್ಮನ್ನು ನಿಯಂತ್ರಿಸಬಲ್ಲವು. ನಾನು ಕೋಪಗೊಂಡಿದ್ದೇನೆ ಎಂದು ಅದರೊಡನೆ ಗುರುತಿಸಿಕೊಳ್ಳದಿದ್ದರೆ ಕೋಪದಿಂದ ತೊಂದರೆ ಇಲ್ಲ. ಬದಲಿಗೆ ಕೋಪವಿದೆ, ನನ್ನಲ್ಲಿ ಅಲ್ಲ ಮನಸ್ಸಿನಲ್ಲಿ ಎಂದು ನೀವು ತಿಳಿದರೆ ಕೋಪ ಮತ್ತು ನಿಮ್ಮ ನಡುವೆ ಅಂತರ ಸೃಷ್ಟಿಯಾಗುವುದು. ಅಲ್ಲದೆ ಕೋಪ ಮತ್ತು ದೇಹದ ಮೇಲೆ ಅದೆಬ್ಬಿಸುವ ಸಂವೇದನೆಗಳನ್ನು ಗಮನಿಸಿದಾಗ ಅಂತರ ಮತ್ತಷ್ಟು ವಿಸ್ತರಿಸಲ್ಪಟ್ಟು ಈ ಅಂತರದಲ್ಲಿ ನೀವು ಸ್ವತಂತ್ರರಾಗಿದ್ದು ನಿಮ್ಮ ನಿಜಸ್ವರೂಪವನ್ನು ಅರಿಯುವಿರಿ. ಆದುದರಿಂದ ಯಾವುದೇ ಅನುಭವಗಳಿಗೆ ಅಂಟಿಕೊಳ್ಳದೆ ಅವೆಲ್ಲವೂ ಸ್ವಾಭಾವಿಕವಾಗಿ ಹಾದು ಹೋಗಲು ಬಿಡಿ. ಇದಕ್ಕಾಗಿ ಅವೆಲ್ಲವನ್ನು ಸುಮ್ಮನೆ ಗಮನಿಸಿ. Emotions can only control you only if you identify with them. Anger is harmless unless you say, I am angry. If instead you say, there is anger out there in the mind and not in me, you create space between anger and you.
Besides this, when you observe anger and its sensations that it arises on the body, this space expands further and further, and in that space you are free and you realize yourself. Hence, don't cling to any experience. Allow them to pass through naturally. For this, just observe them equanimously. ಧ್ಯಾನವು ಎಲ್ಲವನ್ನೂ ಪೋಣಿಸುವ ದಾರದಂತೆ ಎಲ್ಲದರ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಗಮನಿಸುವ ಸಾಕ್ಷಿಯಾಗಿರಲಿ. ಹೀಗೆ ಮಾಡುವುದರಿಂದ ಮಾತ್ರವೇ ನಿಮ್ಮ ಇರುವಿಕೆ, ನಿಮ್ಮ ಉಪಸ್ಥಿತಿ ತನ್ನ ಮೂಲ ಪರಿಪೂರ್ಣದೆಡೆಗೆ, ಪರಿಶುದ್ಧದೆಡೆಗೆ ಅನಾಯಾಸವಾಗಿ ಹಿಂತಿರುಗುತ್ತದೆ. ಅಂತಿಮವಾಗಿ ಅರಿವೂ ಸಹ ಗಮನಕ್ಕೆ ಒಳಪಡುವುದೇ ಆಗಿದೆ. ಅರಿವಿಗೆ ಅರಿವಾಗಿ ನಿಂತಾಗ ನಿಮ್ಮನ್ನೇ ನೀವು ಗಮನಿಸಿ ನಿಮ್ಮನ್ನೇ ನೀವು ಮೀರುವುದು ಸಾಧ್ಯವಾಗುತ್ತದೆ. ಇದು ಸಾಧ್ಯವಾದಾಗ ಗಮನಕ್ಕೆ ಒಳಪಡುವಂಥವು ಮತ್ತು ಹಿಡಿದುಕೊಳ್ಳುವಂಥವು ಸಂಪೂರ್ಣವಾಗಿ ಏನೂ ಇಲ್ಲವಾಗಿ ನಾನು ಗಮನಿಸುವವನು ಎಂಬ ಅರಿವನ್ನೂ ಮೀರಿದಂತಾಗಿ ಪರಿಪೂರ್ಣ ಸ್ವಾತಂತ್ರ್ಯ ಪ್ರಜ್ವಲಿಸುತ್ತದೆ. ಎಲ್ಲವೂ ಕರಗಿ ನಿರಾವಲಂಬನರಾದ ಈ ಅಂತ್ಯದಲ್ಲಿ ಪರಿಶುದ್ಧ ಅಸ್ತಿತ್ವವೊಂದೇ ಅನಂತವಾಗಿ, ಅಖಂಡವಾಗಿ, ಪರಿಪೂರ್ಣವಾಗಿ, ಪರಮ ಮೌನ ಸ್ವರೂಪವಾಗಿ ಕಂಗೊಳಿಸುತ್ತದೆ. Let the meditation be the thread that waves everything, the witness that observes everything as the background of everything. Only by doing this will your being, your presence, returns effortlessly to its original perfection, purity, and infinity. Ultimately, awareness is also subject to observation. When you become aware of awareness, you can observe yourself and you can transcend yourself. When this is possible, there is nothing to grasp and there is nothing to hold on to. Here you transcend the observer that you were hitherto, and perfect freedom shines forth. In that final step, when you dissolve into pure being, boundless, silent, and infinite existence shines in its glory and magnificence. ನಿಮ್ಮ ಸಾಧನೆಯನ್ನು ಮೌನದಿಂದ ಪ್ರಾರಂಭಿಸಿ. ಇಲ್ಲಿಯವರೆಗೆ ಗುರುತಿಸಿಕೊಂಡಿದ್ದ ಎಲ್ಲವನ್ನೂ ಕೈಬಿಡಿ. ಆಲೋಚನೆಗಳು, ಸಂವೇದನೆಗಳು, ಭಾವನೆಗಳು ಮತ್ತು ಗಮನವನ್ನು ಚದುರಿಸುವ ಎಲ್ಲವೂ ಹಾಳೆಯನ್ನು ತಿರುಗಿಸಿದಾಗ ಹೇಗೆ ಧೂಳುಗಳು ಚದುರಿ ಹೋಗುವವೋ ಹಾಗೆ ಚದುರಿ ಹೋಗಲಿ. ನೀವು ಎಲ್ಲಿಗೂ ಹೋಗಬೇಕಾದುದಿಲ್ಲ, ಸಾಧಿಸಬೇಕಾದದ್ದು ಏನೂ ಇಲ್ಲ. Begin the practice with stillness. Breathe in deeply, then exhale slowly. Let go of everything that you had identified with. Let your thoughts, sensations, and distractions fall away like dust from a turning page. There is nowhere to go, nothing to achieve. ನಿಮ್ಮ ಅರಿವನ್ನು ನೀವು ಸಾಕ್ಷಿ ಎಂಬ ವಾಸ್ತವಿಕತೆಯೆಡೆಗೆ ತನ್ನಿ. ಆಲೋಚನೆಗಳನ್ನು ಗಮನಿಸಿ. ಅವು ಹೇಗೆ ಬರುತ್ತವೆಯೋ ಹಾಗೆಯೇ ಬರಲಿ, ಹೇಗೆ ಹೋಗುತ್ತವೆಯೋ ಹಾಗೆಯೇ ಹೋಗಲಿ. ಅವುಗಳನ್ನು ಹಿಂಬಾಲಿಸದೆ ಕೇವಲ ಗಮನಿಸಿ. ಈಗ ಮೃದುವಾಗಿ ನಿಮ್ಮೊಳಗೆ ನೀವೇ ಕೇಳಿಕೊಳ್ಳಿ, ಆಲೋಚನೆಗಳನ್ನು ಗಮನಿಸುವವರು ಯಾರು? ನಿಧಾನಿಸಿ.
ಯಾವುದೇ ಉತ್ತರಕ್ಕೆ ಅವಸರ ಪಡದಂತೆ ಪ್ರಶ್ನೆಯು ನಿಧಾನವಾಗಿ ಹರಿದಾಡಲಿ. ಆಲೋಚನೆಗಳನ್ನು ಗಮನಿಸುವವರು ಯಾರು? ಆಲೋಚನೆಗಳನ್ನು ಗಮನಿಸುವವರು ಯಾರು? Bring awareness to the witness. Notice your thoughts. Let them come and go. Don't follow, just observe. Now gently ask within, like a whisper in the silence, who is watching these thoughts? Wait. Let the question float without rushing for an answer. Who is watching these thoughts? Who is watching these thoughts? ನಾನು ಯಾರು ಎಂಬ ಪ್ರಶ್ನೆಯೊಂದಿಗೆ ಆಳವಾಗಿ ಇಳಿಯಿರಿ. ಉಸಿರಿನ ಪ್ರತಿ ಹಂತದಲ್ಲೂ ಒಳಗಿಳಿಯಿರಿ. ನಾನು ದೇಹವಲ್ಲ, ಆಲೋಚನೆಗಳಲ್ಲ, ಭಾವನೆಗಳಲ್ಲ, ಯಾವುದೇ ಪಾತ್ರ ನನಗಿಲ್ಲ. ಪುನಃ ಮೌನವಾಗಿ ಕೇಳಿಕೊಳ್ಳಿ, ನಾನು ನಿಜವಾಗಿ ಯಾರು ಎಂಬುದಾಗಿ. ನಾನು ಯಾರು? ನಾನು ಯಾರು? ಈ ಅಂತರ್ಪ್ರಶ್ನೆಯೇ ನಿಮಗೆ ಆಧಾರವಾಗಲಿ, ಲಂಗರಾಗಲಿ. ನಾನು ಯಾರು? ನಾನು ಯಾರು? ಪ್ರಶ್ನೆಗೆ ಉತ್ತರಿಸದಿರಿ. ನಾನು ಯಾರು? ನಾನು ಯಾರು? ಎಲ್ಲವೂ ಹರಿದು ಹೋಗುವಂಥವು ಎಂಬುದನ್ನು ಗಮನಿಸಿದಾಗ ಏನು ಉಳಿಯುತ್ತದೆ ಎಂಬುದನ್ನು ಸುಮ್ಮನೆ ಗಮನಿಸಿ. ಎಲ್ಲವೂ ಹರಿದು ಹೋಗುವಂಥವು ಎಂಬುದನ್ನು ಗಮನಿಸಿದಾಗ ಏನು ಉಳಿಯುತ್ತದೆ ಎಂಬುದನ್ನು ಸುಮ್ಮನೆ ಗಮನಿಸಿ. Sink into the question, who am I? Who am I? With each breath, return inward. You are not the body, not the thoughts, not the roles, not the emotions. Who am I? Who am I? Again ask silently, who am I really? Let the question be your anchor. Don't answer. Just watch what remains when everything else is seen as passing. Who am I really? Who am I really? ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ವಿಶ್ರಮಿಸಿ. ಆಲೋಚನೆಗಳು ಶಮನವಾಗುತ್ತಿದ್ದಂತೆ ಶುದ್ಧವೂ ಸರಳವೂ ಆದ ಅರಿವು ಮೃದುವಾಗಿ ಮತ್ತು ವಿಶಾಲವಾಗಿ ಬೆಳಗುವುದು. ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ವಿಶ್ರಮಿಸಿ. ನಾನಿರುವೆನು ಎಂಬ ಅರಿವಿನಲ್ಲೇ ಸ್ಥಿರರಾಗಿ. ಅದಕ್ಕೆ ಏನನ್ನೂ ಸೇರಿಸದಿರಿ. ನಾನು ಇದು, ನಾನು ಅದು ಎಂಬ ಭಾವದಿಂದ ಹೊರಗೆ ಬಂದು ಪರಿಶುದ್ಧವಾದ ನಾನಿರುವೆನು ಎಂಬ ಭಾವದಲ್ಲಿ ನೆಲೆಸಿ. ಇದನ್ನು ಫೀಲ್ ಮಾಡಿ. ಪರಿಶುದ್ಧವಾದ ನಾನಿರುವೆನು ಎಂಬ ಭಾವದಲ್ಲಿ ನೆಲೆಸಿ. ಪರಿಶುದ್ಧವಾದ ನಾನಿರುವೆನು ಎಂಬ ಭಾವದಲ್ಲಿ ನೆಲೆಸಿ.
ಇದನ್ನು ಪರಿಕಲ್ಪನೆಯಲ್ಲದಂತೆ ಆದರೆ ನಿಮ್ಮ ಜೀವಂತ ಇರುವಿಕೆಯಂತೆ ಫೀಲ್ ಮಾಡಿ. ಪರಿಶುದ್ಧವಾದ ನಾನಿರುವೆನು ಎಂಬ ಭಾವದಲ್ಲಿ ನೆಲೆಸಿ. ಪರಿಶುದ್ಧವಾದ ನಾನಿರುವೆನು ಎಂಬ ಭಾವದಲ್ಲಿ ನೆಲೆಸಿ. ಇದರಲ್ಲಿ ರೂಪವಿಲ್ಲ, ಎಲ್ಲೆಗಳಿಲ್ಲ. ಇದರಲ್ಲಿರುವುದು ನಿಮ್ಮ ಬೆಳಗುವ ಶುದ್ಧ ಅಸ್ತಿತ್ವವೊಂದೇ ಎಂಬ ಸತ್ಯವನ್ನರಿಯಿರಿ. Rest in the I am. As thoughts calm down, a simple awareness begins to glow, soft and spacious. Stay with this feeling, I am. Don't add anything to it. Not I am this or I am that. Just the pure sense, I am. Feel it, not as a concept, but as a living presence. I am. I am. I am. It has no form, no edges, just radiant being. I am. I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ ಎಂಬುದನ್ನು ನಯವಾಗಿ ದೃಢ ಮಾಡಿಕೊಳ್ಳಿ. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. ಹೀಗೆ ಈ ಜ್ಞಾನದಲ್ಲಿ ಆಳವಾಗಿ ನಿಲ್ಲುತ್ತಾ ಹೋದಾಗ ಗಮನಿಸುವವನನ್ನೂ ಗಮನಿಸುವ ಪವಿತ್ರವಾದ ಮೌನವನ್ನು ಫೀಲ್ ಮಾಡುವಿರಿ. ಪವಿತ್ರವಾದ ಮೌನವನ್ನು ಫೀಲ್ ಮಾಡುವಿರಿ. ಇದಾದಾಗ ಅಹಂಕಾರದಿಂದಲ್ಲ, ಬದಲಿಗೆ ನಯವಿನಯವಾಗಿ ನಾನೇನಾಗಿರುವೆನೋ ಅದೇ ಆಗಿದ್ದೇನೆ ಎಂಬುದನ್ನು ಗೌರವದಿಂದ ಭಕ್ತಿಯಿಂದ ದೃಢ ಮಾಡಿಕೊಳ್ಳಿ. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. ನಿಮ್ಮ ಅಸ್ತಿತ್ವದಲ್ಲಿನ ತುಡಿತವೆಂಬುದಾಗಿ ಇದನ್ನು ಸುಮ್ಮನೆ ಫೀಲ್ ಮಾಡಿ. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. ಇದರಲ್ಲೇ ಕೆಲವು ನಿಮಿಷಗಳು ಸುಮ್ಮನಿರಿ. ಇದನ್ನು ಮೀರಿದುದು ಯಾವುದೂ ಇಲ್ಲ. Affirm gently, I am that I am. I am that I am. As you rest deeper, you may feel a sacred tranquility that watches even the watching. I am that I am. I am that I am. Now softly affirm, not with ego, but with admiration, I am that I am. I am that I am. I am that I am.
Feel it like a quiet pulse in your being. Stay here for a few minutes. There is nothing beyond this. I am that I am. I am that I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. I am that I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. I am that I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. I am that I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. I am that I am. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ. I am that I am. ಅವಸರ ಪಡದಂತೆ ಎಚ್ಚರ ವಹಿಸಿ ನಿಧಾನವಾಗಿ ಉಸಿರಾಟದ ಕಡೆಗೆ ಗಮನ ಹರಿಸಿ. ಒಟ್ಟಾರೆ ದೇಹವನ್ನು ಫೀಲ್ ಮಾಡಿ. ತೋರುವ ದೇಹ ನಾನಲ್ಲ, ನನ್ನದಲ್ಲ ಎಂಬ ಅರಿವಿರಲಿ. ಪರಿಶುದ್ಧ ಪರಿಪೂರ್ಣ ಮೌನವೂ ಅನಂತವೂ ಅಪಾರವೂ ಆದ ಸ್ವರೂಪದೊಡನೆ ಜೋಡಿಸಿಕೊಳ್ಳುವ ಮಂತ್ರವೇ ನಾನೆಂಬ ಅರಿವಾಗಿರಲಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮಧುರ ಮೈತ್ರಿಯ ಸುವಾಸನೆಯ ಮೌನದ ಬೆಳಕು ನಿಮ್ಮಲ್ಲಿ ದಿನನಿತ್ಯವೂ ಇರಲಿ. Don't rush. Slowly return to your breath. Feel your body. Let awareness that you are not the body and the body is not yours be alert always. Let the sense of I am be the thread connecting you to the quiet, boundless self that you are. Open your eyes and carry the stillness with you like a fragrance that follows you throughout the day. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be liberated, be liberated, be liberated. Om Shanti Shanti Shanti.
स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरं जङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति शान्ति शान्तिः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः